ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ, ನಾವಿವತ್ತಿರೋದು ಹಂಪಿಯ ಕಡೆಯ ಪ್ಲೇಸ್ ಅಂತ ಹೇಳ್ಬೋದು. ಸೊ, ಹಂಪಿ ಸೀರೀಸ್ ಲಾಸ್ಟ್ ಎಪಿಸೋಡಲ್ಲಿದ್ದೀವಿ. ಸೊ, ಇದು ಹಂಪಿ ಝೂ. ಸೊ, ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸ್ಲಾತ್ ಬೇರ್ ಸೆಂಚುರಿ ಇದೆ. ಇಲ್ಲೇ ಒಂದು 200 ಮೀಟರ್ಸ್ ಆ ಕಡೆ. ಸೊ, ಅದು ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ. ಬಟ್ ಏನು ಅಂದರೆ ಸ್ಲಾತ್ ಬೇರಿ ಸೆಂಚುರಿಗೆ ಜನ ಇರಲಿಲ್ಲ. ನಾವು ಬಂದಿದ್ದು ವೀಕ್ ಡೇ. ಆದ್ದರಿಂದ ಜನ ಇರಲಿಲ್ಲ. ಹಾಗಾಗಿ ನಾವು ಹಂಪಿ ಝೂಗೆ ಸ್ವಿಚ್ ಮಾಡ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ನೀವು ವೀಕೆಂಡ್ ಬಂದರೆ ಸ್ಲಾತ್ ಬೇರ್ ಸೆಂಚುರಿ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಸೊ ಸ್ಲಾತ್ ಬೇರ್ ಸೆಂಚುರಿದು ಏನು ಅಂದರೆ ಸ್ವಲ್ಪನೇ ಒಂದು ಸೆಂಚುರೀಸು ಸ್ಲಾತ್ ಬೇರ್ಗೆ ಡೆಡಿಕೇಟೆಡ್ ಆಗಿರೋದು. ಆ ಥರ ಒಂದು ಸೆಂಚುರಿ ಇಲ್ಲಿ ಹೆಂಗೆ ಅಂದರೆ ಅಲ್ಲಿ ಹೈಡೌಟ್ ಪಾಯಿಂಟ್ಸಲ್ಲಿ ವೆಯ್ಟ್ ಮಾಡಿ ಪ್ರತಿಯೊಂದು ಬೇರ್ನ ಫುಲ್ ಫ್ರೀಯಾಗಿ ಬಿಟ್ಟಿರ್ತಾರೆ. ಸೊ ಅದನ್ನ ಆರಾಮಾಗಿ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ಬರ್ಬೋದು. ಆ ಥರದ್ದೆಲ್ಲ ಇದೆ. ಬಟ್ ಹಂಪಿ ಝೂನು ಚೆನ್ನಾಗಿದೆ. ಬಟ್ ನಮಗೆ ಏನು ಅಂದರೆ ಬೆಂಗಳೂರವ್ರಿಗೆ ಬನ್ನರ್ಘಟ್ಟ ಝೂ ನೋಡಿಬಿಟ್ಟು ಹಂಪಿ ಝೂ ನೋಡಿದ್ರೆ ಹಂಪಿ ಝೂ ಚಿಕ್ಕದನ್ಸುತ್ತೆ. ಆ್ಯಂಡ್ ಅನಿಮಲ್ಸೂ ಕಡಿಮೆ ಅನಿಸುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ ಇದ್ದರೆ ಸ್ಲಾತ್ ಬೇರ್ ಸೆಂಚುರಿನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಹಂಪಿ ಝೂನು ಚಿಕ್ಕದಾಗಿದ್ರೂ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ಇದು ಸೇಮ್ ಸಿಸ್ಟಮು. ನಾವು ಬನ್ನರ್ಘಟ್ಟಲ್ಲಿ ಏನು ನೋಡ್ತೀವಿ ಅದೇ ಥರನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರೋದು ನಾವು. ಸೊ ಇಲ್ಲಿ ಅಂದರೆ ಅದ್ರ ಬೋರ್ಡಲ್ಲಿ ಏನಿದೆಯೋ ಅಷ್ಟು ಅನಿಮಲ್ಸ್ ಇದೆ. ಲೈಕ್ ಅಲ್ಲಿರೋ ಅನಿಮಲ್ಸ್ ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಫಾರಿಯಲ್ಲಿ ನಾವು ಕಂಪೇರ್ ಮಾಡ್ಕೊಳ್ಳೋ ಹಂಗಿದ್ರೆ ಬನ್ನೇರುಘಟ್ಟ ಝೂಗೆ ಇಲ್ಲಿ ಸಫಾರಿಯಲ್ಲಿ ಕಡಿಮೆ ಅನಿಮಲ್ಸ್ ನೋಡೋಕ್ಕೆ ಸಿಗುತ್ತೆ. ಝೂ ಅಲ್ಲಿ ತುಂಬ ಅನಿಮಲ್ಸ್ ನೋಡ್ಬೋದು ನಾವು. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಹೇಳೋದಿದ್ರೆ ನಾವು ಹೋಗ್ತಿರೋಂಥ ಬಸ್ ಸಫರಿಗೆ 200 ಪ್ಲಸ್ ಝೂ ಎಂಟ್ರಿಗೆ 75. ಸೊ ನಾವು ನೋಡಿದ ಫಸ್ಟ್ ಅನಿಮಲ್ ಬಂದು ಈ ಲಯನ್ನು. ಸೊ ಲಯನ್ಸು ಎಷ್ಟು ಪೀಸ್ಫುಲ್ಲಾಗಿದ್ವು ಅಂದರೆ ಬಸ್ ಡ್ರೈವರೇ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಹೋಗಿ ನಿಲ್ಲಿಸಿದ್ರು. ಅಷ್ಟು ಪೀಸ್ಫುಲ್ಲಾಗಿ ಮಲಗಿದ್ವು. ಅದಕ್ಕೊಂಥರ ಮಾಮೂಲಿ ಆಗಿಬಿಟ್ಟಿದೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಂತ. ಸೊ ಅದಷ್ಟು ಆರಾಮಾಗಿತ್ತು. ಅದೇನು ಪ್ಯಾನಿಕ್ಕು ಆಗಲಿಲ್ಲ. ಎಲ್ಲರೂ ಕಿರ್ಚ್ಕೊತಾ ಇದ್ರು, ಮಕ್ಕಳೆಲ್ಲ ಇದ್ದರು. ಏನು ಮಾಡಿದ್ರೆ ಅದ್ರ ಪಾಡಿಗೆ ಅದಷ್ಟು ಕೂಲಾಗಿತ್ತು. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ ಟಿಕೆಟ್ ಪ್ರೈಸು 200 ಅಂತ. ಅದು ಅಡಲ್ಟ್ಸ್ಗೆ. 6 to 12 ಇಯರ್ಸ್ ಆದರೆ 100 ರುಪೀಸು ಸಫಾರಿ, 40 ರುಪೀಸ್ ಝೂ ಎಂಟ್ರಿ ಇರುತ್ತೆ. ಸೊ ಬಟ್ ಓಕೆ, ಇಷ್ಟು ಅದರದಿಂದ ನೋಡೋಕ್ಕೆ ಸಿಗೋದ್ರಿಂದ ಒಂದು ಸಫಾರಿ ವರ್ತ್ ಅಂತ ಹೇಳ್ಬೋದು. ಯಾಕಂದರೆ ದೂರದಿಂದ ತೋರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಇವಾಗ ನೀವು ಎಷ್ಟು ಝೂಮಲ್ಲಿ ನೋಡ್ತಾ ಇದ್ದೀರೋ ನಾವು ಅಷ್ಟೇ ಝೂಮಲ್ಲಿ ನೋಡಿದ್ದೀವಿ. ಆಮೇಲೆ ಏನು ಅಂದರೆ ಅದು ಸ್ಪಾಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅನಿಮಲ್ಸ್ ಎಲ್ಲಿದೆ ಅಂತ ಡ್ರೈವರ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಕ್ಲೀನಾಗಿ ಕರ್ಕೊಂಡೋಗಿ ಅದಿರೋ ಹತ್ರ ಸ್ಪಾಟ್ ಹತ್ರ ನಿಲ್ಲಿಸ್ತಾರೆ. ಸೊ ಯೂಶಲಿ ನಾವು ಬುಷ್ಷಿಂದ ಇದೆಯಾ ಅಲ್ಲಿದೆ ಇಲ್ಲಿದೆ ಅಂತ ಹುಡುಕ್ಬೇಕಲ್ಲ, ಆ ಥರ ಏನೂ ಇಲ್ಲ ಇಲ್ಲಿ. ಇದು ಎಲ್ಲಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಡೈರೆಕ್ಟಾಗಿ ಅಲ್ಲೇ ಕರ್ಕೊಂಬಂದು ಸ್ಟಾಪ್ ಮಾಡಿದ್ರು ನಮಗೆ. ಸೊ ನಾವು ಲಯನ್ ನೋಡಿದ್ಮೇಲೆ ನೆಕ್ಸ್ಟ್ ನೋಡಿದ್ದು ಬಂದು ಟೈಗರು. ಸೊ ಇದಕ್ಕೆಲ್ಲನೂ ನಮಗೆ ಯೂಶಲಿ ಹೆಂಗಿರುತ್ತೆ ಆ ಥರನೇ ಸಪ್ರೇಟ್ ಜಾಗ ಇದೆ. ಲಯನ್ನಿಗೊಂದಿಷ್ಟು ಸ್ಪೇಸ್ ಅಂತ, ಟೈಗರಿಗೊಂದಿಷ್ಟು ಸ್ಪೇಸ್ ಅಂತ. ಸೊ ಅದಾದಮೇಲೆ ನಾವು ನೋಡಿದ್ದು ಟೈಗರು ಸಹ ಅಷ್ಟೇ. ನೀವೆಷ್ಟು ಹತ್ರದಿಂದ ನೋಡ್ತಿದ್ದೀರೋ ನಾವು ಅಷ್ಟೇ ಹತ್ರದಿಂದ ನೋಡಿದ್ದೀವಿ. ಝೂಮ್ ಇನ್ ಆಗಲಿ ಏನೂ ಮಾಡಿಲ್ಲ. ಅಲ್ಲಿ ಡೈರೆಕ್ಟು ಒಂದು ಕಿಟಕಿಯಿಂದ ನೋಡಿರೋದಷ್ಟೇ ಇಷ್ಟು ಹತ್ರದಿಂದ. ಸೊ ಆರಾಮಾಗಿ ಕೊಡ್ಬೋದು ಅನಿಸ್ತು. ನನಗಂತೂ 200 ವರ್ತ್ ಅನಿಸ್ತು ಸಫಾರಿಗೆ, ಇಷ್ಟು ಹತ್ರದಿಂದ ನೋಡೋಕ್ಕೆ ಸಿಗುತ್ತೆ ಅಂದರೆ. ಆಮೇಲೆ ನಾವು ನೆಕ್ಸ್ಟ್ ನೋಡಿದ್ದು ಡೀರ್ಸ್ ಆ್ಯಂಡ್ ಪೀಕಾಕ್ಸು. ಡೀರ್ಸ್ ಅಂತೂ ಹೇಳೋದೇ ಬೇಕಿಲ್ಲ, ಅಷ್ಟಿದೆ. ಒಂದು 3 ಟೈಪ್ಸ್ ಆಫ್ ಡೀರ್ಸ್ ನೋಡಿದ್ವಿ ನಾವು. ಒಂದು ಸ್ಪಾಟೆಡ್ ಡೀರು, ಮತ್ತು ಒಂದು ಸಾಂಬಾ ಡೀರು, ಮತ್ತು ಒಂದು ಇನ್ನೊಂದು ಪ್ಲೇನ್ ಡೀರ್ ಬರುತ್ತಲ್ಲ, ಅದು 3 ನೋಡಿದ್ವಿ ನಾವು. ಸೊ ಅದೂ ಅಷ್ಟೇ ಲಾರ್ಜ್ ನಂಬರ್ಸಲ್ಲಿದೆ. ಡೀರ್ಸು ಮತ್ತು ಪೀಕಾಕ್ಸೂ ಅಷ್ಟೇ ಲಾರ್ಜ್ ನಂಬರ್ಸಲ್ಲಿದೆ. ಪೀಕಾಕ್ಸ್ ಆ್ಯಕ್ಚುಲಿ ಈ ಥರ ಫಾರೆಸ್ಟ್ ಏರಿಯಲ್ಲಿ ಕಾಮನ್ನು. ನೀವು ನಮ್ಮ ಶ್ರೀಲಂಕಾದ ವೀಡಿಯೋಸ್ ಎಲ್ಲ ನೋಡಿದರೆ ಪೀಕಾಕ್ಸು ಹೆನ್ಸ್ ರೀತಿ ಫಾರೆಸ್ಟಲ್ಲಿ ಅಂತ ಹೇಳ್ಬೋದು. ನಾರ್ಮಲ್ ಕಾಕು ಹೆಣ್ಣು ನಮಗೆ ಹೆಂಗೋ ಇಲ್ಲಿ ಸಿಟಿಯಲ್ಲಿ, ಸೊ ಆ ಥರ ಫಾರೆಸ್ಟಲ್ಲಿ ಪೀಕಾಕು ಹೆಣ್ಣು ಅಷ್ಟೇ ಕಾಮನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲೇ 2 ಪೀಕಾಕ್ ಲೊಕೇಟ್ ಆಗಿದೆ ನೋಡಿ.
ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಪಿಕಾಕ್ ಫೆದರ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ, ಎಷ್ಟು ಉದ್ದಕ್ಕಿತ್ತು. ನಮಗೆ ಎಲ್ಲ ಕಡೆ ಆ್ಯಕ್ಚುಲಿ ಫೆದರ್ಸ್ ಇರೋ ಪಿಕಾಕ್ ನೋಡೋಕ್ಕೆ ಸಿಗೋದಿಲ್ಲ. ಬಟ್ ಯಾಕಂದರೆ ಅದು ಶ್ರೆಡ್ ಮಾಡಿಬಿಡುತ್ತೆ ಬೇಗ ಪಿಕಾಕ್ ಫೆದರ್ಸು. ಹಾಗಾಗಿ ನಮ್ಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗಲ್ಲ. ನಾವು ನೆಕ್ಸ್ಟು ಝೂ ಕಡೆ ಹೊರಟ್ವಿ. ಸೊ ಝೂ ಕಡೆ ನಾವು ನೋಡಿದ್ದು ಬಂದು ಫಸ್ಟು ಆಸ್ಟ್ರಿಚ್ಚು. ಸೊ ಆಮೇಲೆ ನೋಡಿದ್ದು ನಾವು ಎಮು. ಸೊ ಆಸ್ಟ್ರಿಚ್ಚು ಎಮು ಎಲ್ಲ ಫ್ಲೈಟ್ಲೆಸ್ ಬರ್ಡ್ಸು, ಬಟ್ ಆಸ್ಟ್ರಿಚ್ ಬಂದು ಫಾಸ್ಟೆಸ್ಟ್ ರನ್ನಿಂಗ್ ಬರ್ಡು. ಸೊ ಅದಕ್ಕೆ ಅದು ಫೇಮಸ್ಸು. ಆಮೇಲೆ ನಾವು ಇಲ್ಲಿ ನೋಡಿದ್ದು ಗುಳ್ಳೆ ನರಿ. ಸೊ ಇದು ಝೂ ಅಲ್ಲಿ ಬಂದು ನಮಗೆ ಸ್ವಲ್ಪ ಜಾಸ್ತಿ ಅನಿಮಲ್ಸ್ ನೋಡೋಕ್ಕೆ ಸಿಕ್ತು. ಸಫಾರಿಲಿ ನಾವು ಲಯನು, ಟೈಗರು ಮತ್ತು ಡೀರು, ಒಂದು 3 ಟೈಪ್ಸ್ ಆಫ್ ಡೀರು ಮತ್ತು ಪೀಕಾಕ್ ಇಷ್ಟೇ ನೋಡಿದ್ದು. ಝೂ ಅಲ್ಲಿ ತುಂಬ ಅನಿಮಲ್ಸ್ ನೋಡಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ ಹೈನಾ, ಇದು ಒನ್ಲಿ ಅನಿಮಲ್ ದಟ್ ಕ್ಯಾನ್ ಲಾಫ್, ಅಂದರೆ ನಗೋಕ್ಕೆ ಸಾಧ್ಯ ಆಗಿರೋಂಥ ಒಂದೇ ಒಂದು ಅನಿಮಲ್ ಅಂದರೆ ಅದು ಹೈನಾ. ಆಮೇಲೆ ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಲೆಪರ್ಡು. ಸೊ ಯೂಶಲಿ ಏನು ಅಂದರೆ ಜನ ಲೆಪರ್ಡು ಚೀತಾ ಕನ್ಫ್ಯೂಸ್ ಮಾಡ್ಕೋತಾರೆ. ಲೆಪರ್ಡು ಚೀತಾನ ಈಸಿಯಾಗಿ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ ಅದ್ರ ಬಾಡಿ ಮೇಲಿರೋ ಪ್ರಿಂಟ್ಸು. ಚೀತಾಗೆ ಡಾಟ್ಸ್ ಇರುತ್ತೆ, ಲೆಪರ್ಡ್ಗೆ ಫ್ಲವರ್ ಶೇಪ್ ಇರುತ್ತೆ. ಸೊ ಆಮೇಲೆ ನಾವು ನೋಡಿದ್ದು ಬ್ಲ್ಯಾಕ್ ಸ್ವ್ಯಾನ್ಸ್. ಸೊ ಇದು ಅಷ್ಟೇ ಒಂದು ನೋಡಕ್ಕೆ ತುಂಬ ಸೊಗಸಾಗಿರುವಂಥ ಬರ್ಡ್ ಅಂತ ಹೇಳ್ಬೋದು ಬ್ಲ್ಯಾಕ್ ಸ್ವೆನ್ನು. ಆಮೇಲೆ ಜಿರಾಫು. ಆಮೇಲೆ ಇನ್ನೊಂದೇನು ಅಂದರೆ ನೀವು ಹಂಪಿ ಮಾನ್ಯುಮೆಂಟ್ಸ್ ಎಲ್ಲ ನೋಡೋದು ಒಂದು ದೊಡ್ಡವ್ರಿಗೆ ಖುಷಿ ಇರ್ಬೋದು ಅದೆಲ್ಲ ನೋಡೋದು, ಬಟ್ ಚಿಕ್ಕವರಿಗೆ ಖುಷಿ ಆಗುವಂಥದ್ದು ಝೂ. ಇನ್ನೂ ಸಾಕಷ್ಟು ಅನಿಮಲ್ಸ್ ಇದ್ದಾವೆ, ಬಟ್ ಹಂಪಿಯಲ್ಲಿ ನಾವು ಬೇರೆ ಮಾನ್ಯುಮೆಂಟ್ಸ್ ಎಂಜಾಯ್ ಮಾಡಿದಷ್ಟು ಮಕ್ಕಳು ಸ್ಮೈಲಿಂಗ್ ಫೇಸ್ ಜೊತೆ ಮನೆಗೆ ಹೋಗ್ಬೇಕಂದ್ರೆ ಝೂ ಕಂಪಲ್ಸರಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.